ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನಿವತ್ತು ಬೆಳಿಗ್ಗೆನೇ ಬೇಗ ಎದ್ದೆ ಇವತ್ತು. ಯಾಕಂದರೆ ಇವತ್ತು ನಮ್ಮ ಅಣ್ಣವ್ರ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಬೇಗ ಎದ್ದೆ. ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ದೆ. ಕೆಲಸ ಎಲ್ಲ ಮುಗಿಸಿ ನನ್ನ ಮಗನಿಗೆ ರಾತ್ರಿನೇ ನಾನು ಕಡಲೆಕಾಳು ಕಡಲೆ ಬೀಜ ನೆನೆಸಿಟ್ಟಿದ್ದೆ. ತುಂಬ ಹೆಲ್ತಿ ಪ್ರೋಟೀನು, ಅದಕ್ಕೋಸ್ಕರ ನಾನು ಇದನ್ನು ನೆನೆಸಿಟ್ಟಿದ್ದೆ. ಸರಿ, ಅವನು ಬೆಳಿಗ್ಗೆನೇ ಖಾಲಿ ಹೊಟ್ಟೆಲಿ ತಿನ್ನಬೇಕಿದು, ಯಾಕಂದರೆ ಅವನು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾನೆ. ಹಾಗಾಗಿ ರಾತ್ರಿನೇ ಇದನ್ನೆಲ್ಲ ನೆನೆಸಿ ಬೆಳಗ್ಗೆ ಕೊಡ್ತೀನಿ. ತುಂಬ ಹೆಲ್ತಿ ಮತ್ತು ಶಕ್ತಿ ಕೂಡ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು, ನಾವು ರಾತ್ರಿನೇ ನೆನೆಸ್ಕೊಂಡು ತಿನ್ನೋದ್ರಿಂದ. ಸರಿ, ಇವಾಗ ಟಿಫನ್ ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡೋದು ಅಂತ ಅಂದ್ಬಿಟ್ಟು ಅವಲಕ್ಕಿಯಲ್ಲಿ ಒಂದು ಡಿಫ್ರೆಂಟಾಗಿ ಅವಲಕ್ಕಿ ಬಾತ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಯಾವುದಪ್ಪ ಡಿಫ್ರೆಂಟಾಗಿ ಅವಲಕ್ಕಿ ಬಾತು ಅಂದರೆ ಕೊತ್ತಂಬರಿ ಸೊಪ್ಪು ಅವಲಕ್ಕಿ ಬಾತ್. ಇದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಇದು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿರೋದು. ಈ ಭತ್ತ ಧೂಳು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಒಂದು 4 ಸಲ ತೊಳ್ಕೊಳ್ತೀನಿ. ಯಾಕಂದರೆ ಇದರಲ್ಲಿ ಧೂಳು ಇರುತ್ತಲ್ವ, ಹಾಗಾಗಿ ನಾವು ಒಂದು 4 ಸಲ ಆದರೂ ತೊಳ್ಕೊಳ್ಬೇಕಾಗುತ್ತೆ. ಎಲ್ಲ ತೊಳ್ಕೊಂಡು ನೀರು ಒಂದು ಸ್ವಲ್ಪನೂ ಇಲ್ದಿರೋಗೆ ನಾವು ನೀರು ಸೋಸ್ಕೊಳ್ಬೇಕು. ಸೋಸ್ಕೊಂಡಿದ್ದಾದಮೇಲೆ 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇವತ್ತು ಭಾನುವಾರ ಸ್ಪೆಷಲ್ ಆಗಿರೋದ್ರಿಂದ ನಮ್ಮ ಅಣ್ಣವರು ಊಟಕ್ಕೆ ಕರೆದಿದ್ರು, ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ. ಅವ್ರು ಬೆಳಿಗ್ಗೆನೇ ಟಿಫನ್ಗೆ ಬನ್ನಿ ಅಂತ ಹೇಳಿದರು. ನಮಗೆ ಟಿಫನ್ಗೆ ಹೋಗೋಕ್ಕೆ ಲೇಟ್ ಆಯಿತು, ಹಾಗಾಗಿ ನಾವು ಬೆಳಿಗ್ಗೆ ಹೋಗಲಿಲ್ಲ. ಅದಕ್ಕೋಸ್ಕರ ಮನೇಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ನಾನು ಅವಲಕ್ಕಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂಥರ ಡಿಫ್ರೆಂಟಾಗಿದೆ ಇದು. ಸ್ಟವ್ ಹಚ್ಕೊಂಡು ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು 1 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ಈರುಳ್ಳಿ ಒಂದು 4 ಈರುಳ್ಳಿ ತೊಗೊಂಡಿದ್ದೆ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಮಾಡಿಕೊಂಡು ನಾವು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಾವು ಅವಲಕ್ಕಿಗೂ ಅರಿಶಿನ ಹಾಕ್ಕೊಂಡಿದ್ದೀವಿ ಮತ್ತು ಫ್ರೈ ಮಾಡೋಕ್ಕೂ ನಾವು ಹಾಕ್ಕೊಳ್ಬೇಕು. ನೀವು ಎಷ್ಟೋ ಥರ ಅವಲಕ್ಕಿ ಬಾತ್ ಮಾಡಿದ್ದೀರಾ, ಆದರೆ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ 1-2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಈ ಕಡೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ 1 ಇಂಚ್ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹೆಸಳು ಒಂದು 6 ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಈ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕೋದ್ಕಿಂತ ನೀವು ಈ ರೀತಿ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಕೊತ್ತಂಬರಿ ಸೊಪ್ಪು ಅವಲಕ್ಕಿ ಬಾತ್ ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಎಲ್ಲ ಎಷ್ಟೋ ಥರ ಅವಲಕ್ಕಿ ಬಾತ್ ಮಾಡಿದ್ದೀರಾ, ಅವಲಕ್ಕಿಯಲ್ಲಿ ಎಷ್ಟೋ ಥರ ವೆರೈಟಿ ಮಾಡಿದ್ದೀರಾ, ಆದರೆ ಈ ರೀತಿ ನೀವು ಟ್ರೈ ಮಾಡಿ, ಇದು ಟೇಸ್ಟೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿ ಚೆನ್ನಾಗಿದ್ದಕ್ಕೆ ನಾನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಅವಲಕ್ಕಿನ ಇವಾಗೆಲ್ಲ ಒಗ್ಗರಣೆ ಮಾಡ್ಕೊಂಡು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಅವಲಕ್ಕಿ ನಾವು ಎಲ್ಲ ನೀರೆಲ್ಲ ಬಸ್ದುಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ಉರಿ ಕೊಡಬಾರ್ದು, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ, ಚೆನ್ನಾಗಿ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಅವಲಕ್ಕಿ ಬಾತ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡೀನಿ ಅಂತ ಈ ರೆಸಿಪಿನ ಕಮೆಂಟ್ ಹಾಕಿ ಹೇಳಿ. ಈಗ ಕೊತ್ತಂಬರಿ ಸೊಪ್ಪು ಅವಲಕ್ಕಿ ಬಾತ್ ರೆಡಿಯಾಗಿದೆ. ಇವಾಗ ಬೇಗ ಟಿಫನ್ ಮಾಡಿಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗೋಕ್ಕೆ ರೆಡಿ ಆಗಬೇಕು ಬೇಗ, ಯಾಕಂದರೆ ಆಗಲೇ ಲೇಟ್ ಆಗಿದೆ. ಹಾಗಾಗಿ ಬೇಗ ಹೋಗಿ ನಾವು ಬೇಗ ಸಂಜೆ ವಾಪಸ್ ಬರಬೇಕಲ್ಲ, ಹಾಗಾಗಿ ನಾವು ಬೇಗ ಹೊರಡಬೇಕು. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಅಣ್ಣನ ಮನೆಗೆ ಬಂದ್ವಿ. ಎಲ್ಲರೂ ಕುತ್ಕೊಂಡು ಮಾತಾಡ್ತಾಯಿದ್ದೀವಿ. ಎಲ್ಲ ಕುತ್ಕೊಂಡು ಮಾತಾಡಿದ್ದಾದಮೇಲೆ ನಮ್ಮ ಅತ್ತಿಗೆ ಮಗುನ ಸುಧಾರಿಸ್ತಾ ಇದ್ದಾರೆ. ನಮ್ಮ ತಂಗಿ ಪಾಪು ಇದು ತುಂಬ ನಾಟಿ ನಮ್ಮ ಗುಂಡ. ನೋಡಿ, ಎಲ್ಲ ಪಾತ್ರೆ ಎಲ್ಲ ತೊಳಿತಾ ಇದೆ, ಸೋಪ್ ಹಾಕಿ ಪ್ಲೇಟೆಲ್ಲ ತೊಳಿತಾ ಇದೆ. ತುಂಬ ಮುದ್ದಾಗಿ ಆಡ್ತಾಯಿತ್ತು ನಮ್ಮ ಗುಂಡಮ್ಮ. ನಮಗಂತೂ ನಮ್ಮ ಚಿನ್ನು ಜೊತೆ ಆಡ್ತಾಯಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ.
ಅಷ್ಟು ನಾಟಿ ಅವಳು ಮೊನ್ನೆ ತಾನೇ ಕೂದಲು ಕೊಟ್ಟರು, ಒಂದು 4 ಡೇಸ್ ಆಯಿತು ಕೂದಲು ಕೊಟ್ಟು. ಸರಿ ಇವಳು ಆಟ ಆಡ್ತಾಯಿದ್ಲು ಪಾಪು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ನಮ್ಮ ಗುಂಡಮ್ಮ. ಈಗ ನಾವು ಊಟ ಮಾಡೋ ಸಮಯ ಆಯಿತು. ಬಿಸಿ ಬಿಸಿ ಕಬಾಬ್ನ ಊಟ ಮಾಡೋ ಟೈಮಲ್ಲಿ ಹಾಕೋಣ ಅಂತ ಊಟ ಮಾಡೋ ಟೈಮಲ್ಲಿ ಕಬಾಬ್ ಹಾಕ್ತಾಯಿದ್ರು ನಮ್ಮ ಅತ್ತಿಗೆಯವರು. ನಮ್ಮ ಅಣ್ಣವ್ರ ಮನೆಯಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ಆದರೆ ಕಬಾಬ್ ಮಾತ್ರ ಬಂದಮೇಲೆ ಊಟ ಬಡಿಸುವಾಗೆ ನಾವು ಕಬಾಬ್ ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಹಾಕ್ತಾಯಿದ್ರು. 1-2 ಗಂಟೆ ಆದರೂ ಆಯಿತು ಊಟ ಮಾಡೋಕ್ಕೆ. ನಾವು ನಮ್ಮ ಅತ್ತಿಗೆನೇ ಎಲ್ಲ ಅಡುಗೆನೂ ಮಾಡಿರೋದು. ನೋಡಿ ಹೇಗೆ ಮಾಡಿದ್ದಾರೆ ಅಂತ, ಎಲ್ಲ ರೀತಿ ಮಾಡಿದ್ದಾರೆ. ಮಟನ್ ಸಾಂಬಾರು ಮಾಡಿದ್ದಾರೆ, ಫಿಶ್ ಫ್ರೈ ಮಾಡಿದ್ದಾರೆ, ಮತ್ತು ಕಬಾಬ್ ಮಾಡಿದ್ದಾರೆ, ಮೊಟ್ಟೆ ಮತ್ತು ಚಾಪ್ಸು, ಮಟನ್ ಚಾಪ್ಸು ಇದೆಲ್ಲ ಮಾಡಿದ್ದಾರೆ. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ವೆರೈಟಿ ಮಾಡಿದರು. ಮೀನು ಸಾರು ಮಾಡಿದರು, ಆದರೆ ನಾನು ಮೀನು ಸಾರು ಹಾಕ್ಕೊಂಡಿಲ್ಲ, ಫ್ರೈ ಮಾತ್ರ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಎಲ್ಲ ತುಂಬಾ ಟೇಸ್ಟ್ ಇತ್ತು. ಅವ್ರು ಮಾಡಿದ್ದ ಅಡುಗೆ ಎಲ್ಲ ಚೆನ್ನಾಗಿತ್ತು ತುಂಬ. ಈಗ ನಾವು ಊಟ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಊಟ ಮಾಡಿದ್ರು ಖುಷಿಯಾಗಿ. ಮಟನ್ ಸಾರು, ರೈಸು, ಫಿಶ್ ಮಾತ್ರ ತಿಂದೆ. ಇನ್ನು ಮಿಕ್ಕಿತ್ತು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಮೊಟ್ಟೆನೂ, ಕಬಾಬು, ಚಾಪ್ಸು ಎಲ್ಲ ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಫಿಶ್ ಮಾತ್ರ ನಾನು ತಿಂದೆ. ಫಿಶ್ಶು ಮತ್ತು ಮಟನ್ ಸಾರು, ರೈಸ್ ತಿಂದೆ. ಇನ್ನು ಮಿಕ್ಕಿತ್ತು ಆಮೇಲೆ ತಿನ್ನೋಣ ಅಂದ್ಕೊಂಡು. ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಅತ್ತಿಗೆಯವರು. ಪಾಪ ನಾವು ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿದರು, ನಾವು ಹೋಗಿ ಊಟ ಮಾಡಿದ್ದಷ್ಟೇ. ಇಲ್ಲಿ ನನ್ನ ಮಗ, ನಮ್ಮ ತಂಗಿ ಮಗಳು ಕೂತ್ಕೊಂಡು ಮಾತಾಡ್ಕೊಂಡಿದ್ದಾರೆ ನೋಡಿ, ಎಲ್ಲ ಮಾತಾಡ್ಕೊಂಡು ಕುಂತಿದ್ದಾರೆ. ನಮ್ಮ ಅಣ್ಣವರು, ನಮ್ಮ ಪಾಪು, ಇನ್ನೂ ಹುಡುಗರು ಊಟ ಮಾಡಬೇಕಾಯ್ತು. ಅವರೆಲ್ಲ ಹೋಗಿದ್ರು, ಹಾಗಾಗಿ ಅವ್ರು ಬರೋದು ಲೇಟ್ ಆಯಿತು. ಅದಕ್ಕೋಸ್ಕರ ಇವಾಗ ಬಂದು ಊಟ ಮಾಡ್ತಾಯಿದ್ದಾರೆ. ಹಾಗೆ ಐಸ್ ಕ್ರೀಮ್ ತಿನ್ನೋಣ, ಊಟ ಆದಮೇಲೆ ಐಸ್ ಕ್ರೀಮ್ ತಿಂದರೆ ಜೀರ್ಣ ಆಗುತ್ತಂತೆ. ಎಲ್ಲರಿಗೂ ಯಾರ್ಯಾರಿಗೆ ಯಾವ್ಯಾವ ಐಸ್ ಕ್ರೀಮ್ ಇಷ್ಟನೋ ಅದು ತೊಗೊಂಡಿದ್ದಾರೆ. ನಾನು ಕಾರ್ನೆಟೋ ತೊಗೊಂಡಿದ್ದೆ, ನಮ್ಮ ಅತ್ತಿಗೆ ಕಸ್ಕಟ್ಟ ತೊಗೊಂಡಿದ್ರು, ಅವ್ರು ಅದು ತೊಗೊಂಡು ಅದು ತಿಂದರು. ಓಕೆ ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲರೂ ಬಂದಿದ್ದಾರೆ ಕೆಳಗಡೆ ನಮ್ಮನ್ನು ಕಳಿಸ್ಕೊಡೋಕ್ಕೆ. ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ಅಣ್ಣ, ಅತ್ತಿಗೆ ಎಲ್ಲರೂ ಬಂದಿದ್ದಾರೆ. ನಮ್ಮ ಅಕ್ಕ ಎಲ್ಲರೂ ಬಂದು ಕಳಿಸ್ಕೊಡೋಕ್ಕೆ ಬಂದಿದ್ದಾರೆ. ಎಲ್ಲ ಹೋಗೋ ಟೈಮಲ್ಲಿ ನಮಗೆಲ್ಲ ಥ್ಯಾಂಕ್ಸ್ ಕೊಡ್ತಾರೆ ಮಕ್ಕಳುಗಳು. ನಮ್ಮ ತಂಗಿಯರ ಯಜಮಾನ್ರು ಮತ್ತು ನಮ್ಮ ಯಜಮಾನ್ರು, ಪಾಪು, ನಮ್ಮ ತಂಗಿ ಮಗಳು, ಫ್ಯಾಮಿಲಿ ಜೊತೆ ಇರೋದೇ ಒಂದು ಖುಷಿ. ಈಗ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗು ಇದಾಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.